ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಪ್ಪನ ಅಗ್ರಹಾರ ಜೈಲಿಗೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ ಜಡ್ಜ್. ಮಾರ್ಚ್ 2ರವರೆಗೆ ಚಂದ್ರು ಲಮಾಣಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶವನ್ನ ಹೊರಡಿಸಲಾಗಿದೆ. 9 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಲಮಾಣಿಯವರನ್ನ ಶಿಫ್ಟ್ ಮಾಡಲಾಗುತ್ತೆ. ನೆನೆಯಷ್ಟೇ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಂತಹ ಎಂಎಲ್ಎ ಶಾಸಕರು ಸೇರಿ ಮೂವರಿಗೂ ಕೂಡ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. 5 ಲಕ್ಷ ಲಂಚವನ್ನ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಹಾಗಾಗಿ ನ್ಯಾಯಾಂಗ ಇದೀಗ ಆದೇಶವನ್ನ ಹೊರಡಿಸಿದೆ. 9 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸುವುದಕ್ಕೆ ಮಾರ್ಚ್ 2ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ನಿನ್ನೆಯಷ್ಟೇ 5 ಲಕ್ಷ ಹಣವನ್ನ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಈ ಸಿಕ್ಕಿಬಿದ್ದಂತಹ ಹಿನ್ನೆಲೆಯಲ್ಲಿ ಆ 5 ಲಕ್ಷ ಹಣವನ್ನ ಕೂಡ ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಇದೀಗ ಒಪ್ಪಿಸಲಾಗ್ತಾ ಇದೆ. ಕೋರ್ಟ್ ಆದೇಶವನ್ನ ಹೊರಡಿಸಿದ್ದಾರೆ. ಚಂದ್ರು ಲಮಾಣಿಯನ್ನ ನ್ಯಾಯಾಂಗ ಬಂಧನಕ್ಕೆ ಜಡ್ಜ್ ಈಗ ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ, ಚಂದ್ರು ಲಮಾಣಿಯವರ ಲೋಕಾಯುಕ್ತ ಬಂಧನ ಮತ್ತು ನ್ಯಾಯಾಂಗ ಬಂಧನಗಳ ಸಾಧ್ಯತೆ ಕುರಿತು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಒಬ್ಬ ಶಾಸಕರಾಗಿ ಈ ರೀತಿಯಾಗಿ ನಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ, ಮತ್ತು ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿದೆ. ಬೆನ್ಮೂಳೆ ಮುರಿದ್ಬಿಡ್ತೀನಿ, ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ, 2 ಲಕ್ಷ ಸಾಕಾಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅವರು ಆಡಿಯೋದಲ್ಲಿ ಮಾತನಾಡಿದ್ರು. ನೀನು ಏನೇ ನಕ್ರ ಮಾಡೋದಿದ್ರು ನಿನ್ನ ಕಡೆ ಇಟ್ಕೊಬಿಡು, ನಿಮ್ಮೂರಲ್ಲಿ ಇಟ್ಕೊಬಿಡು ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಸೊ ಹಾಗಾಗಿ ತನಿಖೆಯನ್ನು ನಡೆಸಿದಂತಹ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಇದೀಗ ಸಿಕ್ಕಿಬಿದ್ದ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಸೊ ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಹಿನ್ನೆಲೆಯಲ್ಲಿ ಇದೀಗ ಈ ಮೂವರಿಗೂ ಕೂಡ ಶಾಸಕರು ಸೇರಿ ಮೂವರಿಗೂ ಕೂಡ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ಎಲ್ಲವನ್ನೂ ಕೂಡ ಮಾಡಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಇದೀಗ ಪರಪ್ಪನ ಅಗ್ರಹಾರ ಜೈಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಿನ್ನೆಯಷ್ಟೇ ಲೋಕಾಯುಕ್ತ ಪೊಲೀಸರಿಗೆ ಬಲೆ ಬಿದ್ದಿದ್ರು. ಲೋಕಾಯುಕ್ತ ಪೊಲೀಸರು ಶಾಸಕ ಚಂದ್ರು ಲಮಾಣಿಯವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಕಸ್ಟಡಿಗೂ ಕೂಡ ಕೋರುವಂತಹ ಸಾಧ್ಯತೆಗಳು ಕೂಡ ಇತ್ತು, ಬಟ್ ಆದರೆ ಕಸ್ಟಡಿ ಕೊಟ್ಟಿಲ್ಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ನಿರೀಕ್ಷೆ ಇತ್ತ ಇವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸ್ತಾರೆ ಅಂತ ಹೇಳಿ? ಯಾಕೆಂದ್ರೆ ತನಿಖೆ ನಡೆಸಬೇಕಾಗಿತ್ತು, ತಮ್ಮ ವಶಕ್ಕೆ ಕೇಳಿದ್ರು ಕೊಟ್ಟಿಲ್ಲ ಅಂತ ಕಾಣಿಸುತ್ತಲ್ವಾ? ಖಂಡಿತವಾಗ್ಲೂ ಇಲ್ಲ ರಮ್ಯ. ಏನಂದ್ರೆ ಈಗಾಗಲೇ ಇಂತಹ ಕೇಸ್ಗಳಲ್ಲಿ ಯಾರೇ ಕೂಡ ಟ್ರ್ಯಾಪ್ ಆದ್ರೂ ಕೂಡ ಅಂತಹ ಕೇಸ್ಗಳಲ್ಲಿ ಬಹುತೇಕವಾಗಿ ಎಲ್ಲರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ಕೊಡ್ತಾರೆ ನ್ಯಾಯಾಧೀಶರು. ಅದರಲ್ಲೂ ಕೂಡ ಯಾವಾಗ ಓಪನ್ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೋ ಆಗ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಮತ್ತೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಈಗ ರಜೆ ಇರುವಂತಹ ಕಾರಣದಿಂದಾಗಿ ಇಲ್ಲಿ ನ್ಯಾಯಾಧೀಶರ ಮನೆ ಕೂಡ ಕರ್ಕೊಂಡ್ ಬಂದಿರುವಂತದ್ದು. ಸೊ ಹೀಗಾಗಿ ಬಹುತೇಕವಾಗಿ 95% ಅಷ್ಟು ನ್ಯಾಯಾಂಗ ಬಂಧನ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಿತ್ತು. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಏನು ಚಂದ್ರು ಲಮಾಣಿ ಏನಿದ್ದಾರೆ ಅವರನ್ನು ಸೇರಿಸಿ ಈಗಾಗಲೇ ಇನ್ನೂ 2 ಆರೋಪಿಗಳು, ಮಂಜುನಾಥ್ ಮತ್ತೆ ಇನ್ನೋರ್ವ ಆರೋಪಿ ಏನಿದ್ದಾರೆ ಅವರು ಗುರು ಅಂತ ಹೇಳಿ ಅವರನ್ನು ಕೂಡ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಮಾರ್ಚ್ 2ನೇ ತಾರೀಕು ಅಂದ್ರೆ ಇವತ್ತಿನಿಂದ 9 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಿ ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಆ ಚಂದ್ರು ಲಮಾಣಿ ಅವರ ಪರವಾಗಿ ವಕೀಲರು ಕೂಡ ಈಗಾಗಲೇ ಇಲ್ಲಿ ಬೇಲು ಕೂಡ ಹಾಕುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಇಲ್ಲೂ ಕೂಡ ಜಾಮೀನು ಅರ್ಜಿಯನ್ನು ಕೂಡ ಅವ್ರು ಹಾಕ್ತಾರೆ. ಜಾಮೀನು ಅರ್ಜಿ ಹಾಕಿದ್ರೆ ಅವರು ಮತ್ತೆ ಜಡ್ಜ್ ನಂತರ ಅವರಿಗೆ ಓಪನ್ ಕೋರ್ಟ್ ಅಲ್ಲಿ ನೀವು ಇದನ್ನ ಪ್ರೊಸೀಡ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಸೊ ಹೀಗಾಗಿ ನಾಳೆ ಬಹುತೇಕವಾಗಿ ಅವರು ಬಂದು ಜಾಮೀನು ಅರ್ಜಿಯನ್ನ ಅಲ್ಲಿ ಸಲ್ಲಿಸಬೇಕಾಗತ್ತೆ ಓಪನ್ ಕೋರ್ಟ್ ಅಲ್ಲಿ. ಈಗಾಗಲೇ ಈ ಒಂದು ವಿಚಾರವಾಗಿ ಮೂವರನ್ನು ಕೂಡ ಈಗಾಗಲೇ ಪ್ರೊಡ್ಯೂಸ್ ಮಾಡಿ ಇನ್ನೇನು ಬಹುತೇಕವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಏನು ಪರಪ್ಪನ ಅಗ್ರಹಾರಕ್ಕೂ ಕೂಡ ಕರ್ಕೊಂಡು ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಈಗಾಗಲೇ ನಿನ್ನೆ ಲೋಕಾಯುಕ್ತ ಪೊಲೀಸರು ಕಲೆಕ್ಟ್ ಮಾಡಿರುವಂತ ಕೆಲವೊಂದು ಎವಿಡೆನ್ಸ್ ಗಳೇನಿದೆ ಅದರನ್ನ ಕೂಡ ಈಗಾಗಲೇ ಜಡ್ಜ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ನಿನ್ನೆ ಅವರು ಮುಟ್ಟಿದಂತಹ ಹಣ ಏನಿರುತ್ತೆ ಅದಕ್ಕೂ ಕೂಡ ಸಂಪೂರ್ಣವಾಗಿ ಏನು ಪೌಡರ್ನ ಎಲ್ಲವನ್ನು ಕೂಡ
ಕೂಡ ಹಾಕಿ ಅದನ್ನು ಕೂಡ ಎವಿಡೆನ್ಸ್ ಆಗಿ ಅವರು ಕನ್ವರ್ಟ್ ಮಾಡಿರ್ತಾರೆ. ಅದರಲ್ಲೇ ಇಲ್ಲಿ ಮೇನ್ ಸಾಕ್ಷಿಯಾಗಿ ಉಳ್ಕೊಳ್ಳುತ್ತೆ ಈ ಒಂದು ಕೇಸ್ ನಡೆಯೋವರೆಗೂ. ಈಗಾಗಲೇ ಅದನ್ನು ಕೂಡ ಜಡ್ಜ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡಿರ್ತಾರೆ. ಇದಾದ ನಂತರದಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ಇವ್ರು ಹಾಕಿರ್ತಾರೆ, ಯಾವ್ಯಾವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಆಗ್ತಿದೆ ಅಂತ ಹೇಳಿ. ಎಷ್ಟು ದಿನದಿಂದ ಇವರು ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿರೋ ಅದಕ್ಕೆ ಪೂರಕವಾದಂತ ಆಡಿಯೋಗಳೇನಾದ್ರು ಇದೆಯಾ, ಮತ್ತೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತ ಕೆಲವೊಂದು ಎವಿಡೆನ್ಸ್ ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ಜಡ್ಜ್ ಮುಂದೆ ಕೂಡ ಏನು ಗದಗ ಲೋಕಾಯುಕ್ತ ಪೊಲೀಸರು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಜಡ್ಜ್ ಕೂಡ ಅದೆಲ್ಲವನ್ನು ಕೂಡ ಆಲಿಸ್ತಾರೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬಗ್ಗೆ ಕೂಡ. ಈಗಾಗಲೇ ನಾನು ಮೊದಲೇ ಹೇಳ್ದಂಗೆ ಲಮಾಣಿ ಅವರ ಪರವಾದಂತಹ ವಕೀಲರು ಕೂಡ ಬಂದಿದ್ದಾರೆ, ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಈಗಾಗಲೇ ಬಹುತೇಕವಾಗಿ ಎವಿಡೆನ್ಸ್ ಎಲ್ಲವೂ ಕೂಡ ಸ್ಟ್ರಾಂಗ್ ಆಗಿರೋದ್ರಿಂದಾಗಿ ಮತ್ತೆ ಮನೆಗೆ ಕೂಡ ಪ್ರೊಡ್ಯೂಸ್ ಮಾಡಿರೋದ್ರಿಂದಾಗಿ ಬಹುತೇಕವಾಗಿ ನ್ಯಾಯಾಂಗ ಬಂಧನ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಎಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಕೂಡ ಕಳಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ರಮ್ಯಾ. ಓಕೆ, ಈಗ ಅವರ ಮುಂದಿನ ಆಪ್ಷನ್ಸ್ ಏನು? ಈಗ ಅವರು ಒಂದು ಕಡೆ ಬೇಲ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ತಯಾರಿಯನ್ನು ಮಾಡ್ಕೊಂಡಿದ್ರು, ಬಟ್ ಆದರೆ ಈಗ ಕೋರ್ಟ್ ಶಾಕ್ ಕೊಟ್ಟಿರುವಂಥದ್ದು, ವಾಟ್ ನೆಕ್ಸ್ಟ್ ಅಂತ ಹೇಳಿ. ಖಂಡಿತವಾಗ್ಲೂ ರಮ್ಯ, ಈಗಾಗಲೇ ಅಂದ್ರೆ ಓಪನ್ ಕೋರ್ಟ್ ಅಲ್ಲಿ ಬೇಲ್ ಪ್ರೊಸೀಡಿಂಗ್ಸ್ ನ ಮಾಡ್ತಾರೆ. ಯಾವತ್ತೂ ಕೂಡ ಜಡ್ಜ್ ಮನೆಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಎಲ್ಲೂ ಕೂಡ ಉದಾಹರಣೆಗಳಿಲ್ಲ. ಅಲ್ಲಿ ಕೂಡ ಬೇಲ್ ಅನ್ನು ಸ್ಯಾಂಕ್ಷನ್ ಮಾಡಿ ಅವರಿಗೆ ಬಿಟ್ಟು ಕಳಿಸಿರುವಂತ ಉದಾಹರಣೆ ತೀರಾ ಕಡಿಮೆ ಇರುತ್ತೆ. ಕೆಲವೊಂದು ಕೇಸ್ಗಳಲ್ಲಿ ಕಸ್ಟಡಿಗೆ ಬೇಕಾದಂತ ಸಂದರ್ಭದಲ್ಲಿ ಪೊಲೀಸರು ಕೇಳ್ತಾರೆ, ನಮಗೆ ಇನ್ನೂ ವಿಚಾರಣೆ ಹೆಚ್ಚಿನ ಅಗತ್ಯ ಇರೋದ್ರಿಂದಾಗಿ ದಯಮಾಡಿ ನಮಗೆ ಕಸ್ಟಡಿ ಕೊಡಿ ಅಂತಾನು ಕೂಡ ಕೇಳುವಂತ ಸಾಧ್ಯತೆಗಳಿರುತ್ತೆ. ಅದು ಕೂಡ ಕ್ರಿಮಿನಲ್ ಕೇಸ್ಗಳಲ್ಲಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ, ಮತ್ತೆ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಬೇಕಾಗತ್ತೆ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುತ್ತೆ. ಆದ್ರೆ ಇದು ಕ್ಲಿಯರ್ ಕಟ್ ಆದಂತಹ ಒಂದು ಪಿಕ್ಚರ್ ಇರುವಂತದ್ದು. ಸೊ ಈಗ ನಿನ್ನೆ ಹೋಗಿದ್ದಾರೆ, ಅಮೌಂಟ್ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ಟ್ರ್ಯಾಪ್ ಮಾಡಿದ್ದಾರೆ, ಅದಕ್ಕೆ ಪೂರ್ವಕವಾದಂತಹ ಡಾಕ್ಯುಮೆಂಟ್ ಸಿಕ್ಕಿದೆ. ಸೊ ಈಗ ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಬೇಲ್ ಕೂಡ ಇವರು ಕೂಡ ಹಾಕೊಂಡಿದ್ದಾರೆ. ಆದ್ರೆ ಬೇಲ್ ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ನಾಳೆ ಓಪನ್ ಕೋರ್ಟ್ ಅಲ್ಲಿ ಮತ್ತೆ ಅವರು ಬೇಲ್ ಅನ್ನ ಜಾಮೀನು ಅರ್ಜಿಯನ್ನ ಹಾಕೊಳ್ತಾರೆ. ಆದ್ರೆ ಬಹುತೇಕವಾಗಿ ನಾಳೆನೂ ಕೂಡ ಜಾಮೀನು ಅರ್ಜಿ ಸಿಗೋದು ಡೌಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅದಕ್ಕೆ ಇವರು ಸುಳ್ಳು ಅಂತ ಹೇಳಿ ಅದೆಲ್ಲವನ್ನು ಕೂಡ ಪ್ರೂವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದು ಕೂಡ ಕೆಲವೊಂದು ದಿನಗಳು ಅಥವಾ ತಿಂಗಳೇ ಹಿಡಿಯತ್ತೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಅವರೆಲ್ಲರನ್ನು ಕೂಡ ಪರಪ್ಪನ ಅಗ್ರಹಾರಕ್ಕೂ ಕೂಡ ಕಳ್ಸೋದಕ್ಕೆ ಎಲ್ಲ ರೀತಿಯಂತ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಇನ್ನು ಅವರು ಕೂಡ ಇಲ್ಲಿಂದ ಹೋಗೋವರೆಗೂ ಕೂಡ ಇಲ್ಲಿರುವಂತ ಲೋಕಲ್ ಜುರಿಸ್ಡಿಕ್ಷನ್ ಸಬ್ಗೆಹಳ್ಳಿ ಪೊಲೀಸರು ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಿನ್ನೆ ಕೂಡ ಅವರ ಬೆಂಬಲಿಗರು ಕೂಡ ಕೆಲವೊಂದ್ ಕಡೆ ಹೋಗಿ ಗಲಾಟೆ ಮಾಡಿದ್ರು. ಆ ಒಂದು ಗಲಾಟೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಎಲ್ಲಾ ರೀತಿಯಂತ ಸಿದ್ಧತೆಯನ್ನ ಮಾಡ್ಕೊಳ್ಳಾಗಿರುವಂತದ್ದು ರಮ್ಯಾ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.